10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಇಲ್ಲಿ 11 ಪ್ರಬಂಧಗಳನ್ನು ಕೊಟ್ಟಿದ್ದು, ಇವುಗಳನ್ನು ನೀವು ನೋಡಿದರೆ ಖಂಡಿತ ನಿಮಗೆ ಪ್ರಬಂಧದ 5 ಅಂಕಗಳು ದೊರೆಯುತ್ತವೆ. ಈ ಪ್ರಬಂಧಗಳನ್ನು ಒಂದೊಂದಾಗಿ ನೋಡಿಕೊಳ್ಳಿ. ಮೊದಲಿಗೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ನೋಡಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ: ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಇವು ನಮ್ಮ ರಾಷ್ಟ್ರೀಯ ಹಬ್ಬಗಳು. ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇವುಗಳನ್ನು ನೀಟಾಗಿ ಬರೆದರೆ ನಿಮಗೆ ಖಂಡಿತ ಅಂಕಗಳು ಬರುತ್ತವೆ. ಕನಿಷ್ಠ 7 ಪ್ರಬಂಧಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡಿದರೆ ಸಾಕು. ಕ್ರಮವಾಗಿ ಮೊದಲ 7 ಪ್ರಬಂಧಗಳನ್ನಾಗಲಿ ಅಥವಾ ಕ್ರಮವಾಗಿ ಕೊನೆಯ 7 ಪ್ರಬಂಧಗಳನ್ನಾಗಲಿ ಅಭ್ಯಸಿಸಬೇಕು. ಗ್ರಂಥಾಲಯಗಳ ಮಹತ್ವ ನೋಡಿ. 2ನೇ ಮುಖ್ಯ ಪ್ರಬಂಧ ಗ್ರಂಥಾಲಯಗಳ ಮಹತ್ವ. ಮೊದಲಿಗೆ ಪೀಠಿಕೆ ನೋಡ್ಕೊಳ್ಳಿ, ವಿಷಯ ವಿವರಣೆ, ನಂತರ ಗ್ರಂಥಾಲಯಗಳ ಮಹತ್ವ ನೋಡಿ. ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ. ಕೊನೆಗೆ ಉಪಸಂಹಾರ. ನಂತರದ ಪ್ರಬಂಧ ಸಾಮಾಜಿಕ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳು ಪೀಠಿಗೆ, ನಂತರ ವಿಷಯ ವಿವರಣೆ ನೋಡಿ. ಬಡತನ, ಅನಕ್ಷರತೆ, ಬಾಲ್ಯ ವರದಕ್ಷಿಣೆ, ಸ್ತ್ರೀ ಶೋಷಣೆ, ಭಿಕ್ಷಾಟನೆ, ಜಾತೀಯತೆ, ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ, ಜೀತ ಪದ್ಧತಿ, ಪರದಾ ಪದ್ಧತಿ, ಬಹುಪತ್ನಿತ್ವ ಇವೆಲ್ಲ ಸಾಮಾಜಿಕ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳು ಸಮಾಜಕ್ಕೆ ಹಿಡಿದ ಗೆದ್ದಲಿನಂತೆ ಸಮಾಜವನ್ನು ವಿನಾಶದತ್ತ ಕೊಂಡೊಯ್ಯುತ್ತವೆ. ನಂತರ ಕೊನೆಗೆ ಎಲ್ಲದಕ್ಕೂ ಉಪಸಂಹಾರವನ್ನು ಬರೆಯಬೇಕು ನೋಡಿ. ಮುಂದಿನ ಪ್ರಬಂಧ ಸ್ವಚ್ಛ ಭಾರತ ಅಭಿಯಾನ. ನೋಡಿ, ಆರೋಗ್ಯವೇ ಭಾಗ್ಯ. ಗಾಂಧೀಜಿಯವರ ಜನ್ಮದಿನದಂದು ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು. ಸ್ವಚ್ಛ ಭಾರತ ಅಭಿಯಾನದ ಉದ್ದೇಶಗಳೇನು? ಬಯಲು ಶೌಚ ನಿರ್ಮೂಲನೆ, ಮಲಹೊರುವ ಪದ್ಧತಿಯ ನಿರ್ಮೂಲನೆ ಇತ್ಯಾದಿಗಳನ್ನು ಬರೆಯಬೇಕು. ಭಾರತದ ಅಸ್ವಚ್ಛತೆಯ ಕಪ್ಪು ಚುಕ್ಕೆಯನ್ನು ತೊಲಗಿಸಬೇಕಾಗಿದೆ. ಇನ್ನು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ನೋಡಿ, ಇದರ ವೈಶಿಷ್ಟ್ಯ, ಮೌಲ್ಯಗಳ ಅರಿವು, ಕೆಟ್ಟು ಕಟ್ಟುವುದಕ್ಕಿಂತ ಕೆಡದಂತೆ ನೋಡಿಕೊಳ್ಳುವುದೇ ಉತ್ತಮ. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್. ಈ ರಾಷ್ಟ್ರೀಯ ಭಾವೈಕ್ಯತೆಯ ಕುರಿತಾಗಿಯೂ ಅನೇಕ ಬಾರಿ ಪ್ರಬಂಧವನ್ನು ಕೇಳಿದ್ದಾರೆ. ವಾಸಿಸುವ ಎಲ್ಲ ಜನರ ಮನಸ್ಸಿನಲ್ಲಿ ತಾವೆಲ್ಲ ಒಂದೇ ಎಂಬ ಭಾವನೆ ಮಾಡುವುದೇ ರಾಷ್ಟ್ರೀಯ ಭಾವೈಕ್ಯತೆ. ನೋಡಿ, ಆವಾರ ಆಗಿದೆ. ಆಚಾರ, ವಿಚಾರ, ಉಡುಗೆ ತೊಡುಗೆ ಹೀಗೆ ಅನೇಕ ವೈವಿಧ್ಯತೆಗಳನ್ನು ಕೂಡಿರುವ ದೇಶ ನಮ್ಮದು. ಆದರೂ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನದು ಗ್ರಾಮ ಸ್ವರಾಜ್ಯ ಅಥವಾ ಭಾರತದ ಅಭಿವೃದ್ಧಿಯಲ್ಲಿ ಗ್ರಾಮಗಳ ಪಾತ್ರ ಅಂತಲೂ ಕೇಳ್ಬೋದು. ನೋಡಿ, ಗಾಂಧೀಜಿಯವರು ಆವಾಗಲೇ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ದರು. ಗ್ರಾಮಗಳ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಅಂತ. ನೋಡಿ, ಅದರ ಮೂಲ ಅಂಶಗಳು ಏನಿದ್ವು? ಕೊನೆಗೆ ಇನ್ನು 8ನೇದು ತ್ಯಾಜ್ಯ ವಸ್ತು ನಿರ್ವಹಣೆ. ನೋಡಿ, ತ್ಯಾಜ್ಯ ವಸ್ತುಗಳಿಂದ ಏನೇನು ಸಮಸ್ಯೆ ಆಗ್ತದೆ, ಅವನ್ನು ಯಾವ ರೀತಿ ನಾವು ವಿಂಗಡಿಸಬೇಕು
ಪರಿಸರಕ್ಕೆ ಹಾನಿಯಾಗದಂತೆ ಯಾವ ರೀತಿ ಅದನ್ನು ತ್ಯಾಜ್ಯ ವಸ್ತುಗಳನ್ನು ನಾವು ವಿಲೇವಾರಿ ಮಾಡಬೇಕು ಅನ್ನೋದು. ಇನ್ನು ಲಲಿತ ಕಲೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಬಂಧ. ಮಹಿಳಾ ಸಬಲೀಕರಣ, ಇದು ಕೂಡ ಒಂದು ಅತ್ಯಂತ ಮುಖ್ಯವಾದ ಪ್ರಬಂಧ. ಮಹಿಳೆಯರಲ್ಲಿ ಬೌದ್ಧಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಎನ್ನುತ್ತಾರೆ. ಸಬಲೀಕರಣ ಎನ್ನುವುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದೇ ಆಗಿರುತ್ತದೆ. ನೋಡಿ, ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು. ಲಿಂಗ ತಾರತಮ್ಯವಿಲ್ಲದಂತೆ ಸಮಾನವಾಗಿ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ. ಅದೆಲ್ಲ ಮಹಿಳೆಯರಿಗೆ ದೊರೆಯುವಂತೆ ಮಾಡಬೇಕು. ಇನ್ನು ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ನೋಡಿ, ಇಂಥ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯ ಇವು ಸರ್ಕಾರದ ಯೋಜನೆಗಳು. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಪೌಷ್ಟಿಕತೆ ಮತ್ತು ಆರೋಗ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನೋಡಿ, ಇಷ್ಟು ಪ್ರಬಂಧಗಳನ್ನು ನೋಡಿಕೊಂಡ್ರೆ ನಿಮಗೆ ಖಂಡಿತ ಪರೀಕ್ಷೆಯಲ್ಲಿ ಪ್ರಬಂಧವನ್ನು ಬರಲಿಕ್ಕೆ ಅನುಕೂಲ ಆಗ್ತದೆ. ನೀವೆಲ್ಲ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.